ಹೊರಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸಿದ್ವಿ. ಧರ್ಮಸ್ಥಳ ಬುರುಡೆ ಕೇಸ್ ಎಸ್ಐಟಿ ಮೆಗಾ ಆಪರೇಷನ್ ಅನ್ನ ಆರಂಭ ಮಾಡಿದೆ. ಈಗಾಗಲೇ ನೇತ್ರಾವತಿ ನದಿ ಸಮೀಪ ಇರುವಂತಹ ಬಂಗ್ಲಗುಡ್ಡಕ್ಕೆ ಈಗ ಎಸ್ಐಟಿ ತೆರಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೋಧ ಶುರು ಮಾಡುತ್ತೆ ಎಸ್ಐಟಿ. ಧರ್ಮಸ್ಥಳ ಬುರುಡೆ ಕೇಸ್ ಎಸ್ಐಟಿಯ ಮೆಗಾ ಆಪರೇಷನ್ ಅಸ್ಥಿಪಂಜರ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆಪರೇಷನ್ ಅಸ್ಥಿಪಂಜರ ಈಗಾಗಲೇ ಎಸ್ಐಟಿ ಟೀಮ್ ಬಂಗ್ಲಗುಡ್ಡದತ್ತ ಹೊರಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸಿದ್ವಿ. ಈ ವಿಠಲ್ಗೌಡ ತೋರಿಸಿರುವಂತಹ ಜಾಗ ಎಸ್ಐಟಿ ಶೋಧ ಅಲ್ಲೇ ನಡೆಸುತ್ತಾ ಈ ಹಿಂದೆ ತಂದಿದ್ದಂತಹ ಬುರುಡೆ, ಆ ನಂತರದಲ್ಲಿ ಆತ ಹೇಳ್ತಾ ಇರುವಂತಹ ಬುರುಡೆಗಳು, ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಶೋಧ ಕಾರ್ಯ ಆಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಹಾಗೂ ನಾಗೇಂದ್ರ ಬಾಬು. ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾಗೇಂದ್ರ ಬಾಬು, ನಿಮ್ಮನ್ನ ಮಾತಾಡಿಸ್ತೀನಿ. ಅದಕ್ಕೂ ಮೊದಲು ದಿನೇಶ್, ಈಗ ಸದ್ಯಕ್ಕೆ ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ಜೊತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವರೆಲ್ಲರೂ ಕೂಡ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ. ಯಾವುದೇ ಕ್ಷಣದಲ್ಲಾದರೂ ಕೂಡ ಶೋಧ ಈಗ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಸ್ಥಳದಲ್ಲಿ ಯಾವ ರೀತಿಯಾಗಿದೆ, ಜೊತೆಯಲ್ಲಿ ಯಾವಾಗ ಆರಂಭ ಆಗುತ್ತೆ ಈ ಶೋಧ ಕಾರ್ಯ? ದಿನೇಶ್. ಹೌದು ಅಶ್ವಿನಿ, ಎಸ್ಐಟಿ ಕಚೇರಿ ಬೆಳ್ತಂಗಡಿಯಿಂದ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ತೀರದ ಬಂಗ್ಲಗುಡ್ಡಕ್ಕೆ ತೆರಳಿರುವಂಥದ್ದು. ಎಸ್ಐಟಿ ಅಧಿಕಾರಿಗಳಾದಂತಹ ಸೈಮನ್ ಆಗಿರ್ಬೋದು, ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಆಗಿರ್ಬೋದು, ಅವರನ್ನು ಒಳಗೊಂಡಂಥ ಎಸ್ಐಟಿ ಟೀಮ್ ಈಗಾಗಲೇ ಬಂಗ್ಲಗುಡ್ಡದಂತ ತೆರಳಿರುವಂಥದ್ದು. ಎಸ್ಐಟಿ ಬೆಳ್ತಂಗಡಿ ಕಚೇರಿಯಿಂದ ನೇರವಾಗಿ ಅವರು ಬಂಗ್ಲಗುಡ್ಡಕ್ಕೆ ಹೋಗ್ತಾರೆ. ಅಲ್ಲಿ ಮತ್ತೆ ಕಾರ್ಯಾಚರಣೆ ಕೂಡ ನಡೆಸಲಿಕ್ಕೆ ಇದ್ದಾರೆ. ಜೊತೆಗೆ ಇದಕ್ಕೆ ಬೇಕಾದಂತ ಅಂದ್ರೆ ಕಾರ್ಯಾಚರಣೆಯಲ್ಲಿ ಇತರ ಏನು ಡಿಪಾರ್ಟ್ಮೆಂಟ್ನವರು ಕೂಡ ಇರ್ತಾರೆ, ಕಂದಾಯ ಇಲಾಖೆಯವರಾಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು. ಜೊತೆಗೆ ಈ ಒಂದು ಕಾರ್ಯಾಚರಣೆಗೆ ಯಾರೆಲ್ಲ ಅಗತ್ಯ ಬೀಳ್ತಾರೆ ಅವರೆಲ್ಲರೂ ಕೂಡ ಈಗಾಗಲೇ ಎಸ್ಐಟಿ ಕಚೇರಿ ಬೆಳ್ತಂಗಡಿಯಿಂದ ಈಗಾಗಲೇ ತೆರಳಿರುವಂಥದ್ದು. ಇನ್ನೇನು ಒಂದು 15-20 ನಿಮಿಷದಲ್ಲಿ ನೇತ್ರಾವತಿ ತೀರದ ಬಂಗ್ಲಗುಡ್ಡ ಅನ್ನುವಂಥ ಗುಡ್ಡ ಪ್ರದೇಶ ಏನಿದೆ ಅಲ್ಲಿಗೆ ತಲುಪ್ತಾರೆ. ಆ ಬಳಿಕ ಅಲ್ಲಿ ಕಾರ್ಯಾಚರಣೆ ಅನ್ನುವಂಥದ್ದು ಆರಂಭ ಆಗುತ್ತೆ. ಬಹಳಷ್ಟು ಕುತೂಹಲ ಇತ್ತು. ಅಂದ್ರೆ ಮೊನ್ನೆಯಿಂದಲೂ ಕೂಡ ಯಾವಾಗ ಈ ಕಾರ್ಯಾಚರಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಅಂದ್ರೆ ವಿಠಲಗೌಡ ಏನಿದ್ದಾನೆ ಆತನನ್ನು 2 ದಿನಗಳ ಕಾಲ ಬಂಗ್ಲಗುಡ್ಡದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ನಡೆಸಿದ್ರು. ಆ ಬಳಿಕ ಆತ ಹೊರಗೆ ಬಂದ ಬಳಿಕ ಆತ ವಿಡಿಯೋ ಮೂಲಕ ಹೇಳಿದ್ದ, ಬಂಗ್ಲಗುಡ್ಡದಲ್ಲಿ ಮಹಜರ್ನ ಸಂದರ್ಭದಲ್ಲಿ ಹಲವು ಶವಗಳನ್ನು ನಾನು ಗುರುತಿಸಿದ್ದೇನೆ, ನಾನು ನೋಡಿದ್ದೇನೆ ಅಂತ ಹೇಳಿದ್ದ. ಈ ವಿಚಾರ ಬಹಳಷ್ಟು ಸುದ್ದಿಗೆ ಗ್ರಾಸ ಆಗಿತ್ತು. ಆ ಬಳಿಕ ಬಂಗ್ಲಗುಡ್ಡಕ್ಕೆ ತೆರಳಿ ಅಲ್ಲಿ ಆ ಒಂದು ಏನು ಅಸ್ಥಿಪಂಜರಗಳೇನಿದೆಯಲ್ಲ ಅದನ್ನ ಸಂಗ್ರಹಿಸ್ತಾರೆ ಅನ್ನುವಂಥ ಬಹಳಷ್ಟು ಕುತೂಹಲಗಳು, ಚರ್ಚೆಗಳು ಆಗ್ತಾ ಇತ್ತು. ಮೊನ್ನೆಯೂ ಕೂಡ ಏನು ಅಲ್ಲಿ ಬಂಗ್ಲಗುಡ್ಡದಲ್ಲಿ ಕಾರ್ಯಾಚರಣೆಗೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಆ ಒಂದು ಬಂಗ್ಲಗುಡ್ಡದ ಗುಡ್ಡ ಪ್ರದೇಶ ಏನಿದೆ ಅದು ಈತ ತೋರಿಸಿದಂತ ಸ್ಥಳ ಏನಿದೆ ಅದು ಗುಡ್ಡ ಪ್ರದೇಶದ ಮಧ್ಯ ಭಾಗದಲ್ಲಿ ಇರುವಂತದ್ದು. ಹೀಗಾಗಿ ಅರಣ್ಯ ಇಲಾಖೆಗೆ ಆ ಒಂದು ಕಾಡು ಒಳಪಡುವ ಕಾರಣಕ್ಕಾಗಿ ಒಂದಷ್ಟು ಕಾನೂನಿನ ತೊಡಕುಗಳು ಕೂಡ ಉಂಟಾಗಿತ್ತು. ಹೀಗಾಗಿ ಅರಣ್ಯ ಇಲಾಖೆಗಳನ್ನ ಕರೆಸಿಕೊಂಡು ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ರು. ಆ ಬಳಿಕ ಅರಣ್ಯ ಇಲಾಖೆಯಿಂದ ಸರ್ವೆ ರಿಪೋರ್ಟ್ ಅನ್ನು ಕೂಡ ತರಿಸಿಕೊಂಡಿದ್ರು, ಅದನ್ನು ಕೂಡ ಪಡೆದಿದ್ರು. ಆ ಬಳಿಕ ಈ ರೀತಿಯಾಗಿ ಕಾರ್ಯಾಚರಣೆ ಮಾಡುವುದಕ್ಕೆ ಏನಾದರೂ ಮುಂದೆ ಸಮಸ್ಯೆ ಉಂಟಾಗಬಹುದು ಅನ್ನುವಂತಹ ದೃಷ್ಟಿಯಲ್ಲಿ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ರು. ಅದರ ಜೊತೆಗೆ ಅರಣ್ಯ ಇಲಾಖೆಯ ಪರ್ಮಿಷನ್ ಅನ್ನು ಪಡೆದುಕೊಂಡು ಯಾವತ್ತು ಎಲ್ಲ ಸಿದ್ಧತೆಗಳನ್ನು ಮಾಡಿ ಈಗಾಗಲೇ ಬಂಗ್ಲಗುಡ್ಡ ಕಾಡಿಗೆ ತೆರಳಿರುವಂಥದ್ದು. ಅಲ್ಲಿ ಯಾವತ್ತು ಪೂರ್ತಿಯಾಗಿ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ ಇದೆ. ಇದಕ್ಕೆ ಪೂರಕವಾಗಿ ಬಂಗ್ಲಗುಡ್ಡದ ಕಾಡು ಏನಿದೆ ಅದು ಸ್ಥಳೀಯವಾಗಿರುವಂಥದ್ದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಕೂಡ ಕಾರ್ಯಾಚರಣೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಎಸ್ಐಟಿ ಅಧಿಕಾರಿಗಳು ಹೇಳಿರುವಂಥದ್ದು. ಅದಕ್ಕೆ ಪೂರಕವಾಗಿ ಅಲ್ಲಿನ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಕೂಡ ಒಂದಷ್ಟು ಸಿದ್ಧತೆಗಳು, ಅಂದ್ರೆ ಅದಕ್ಕೆ ಬೇಕಾದಂತಹ ಒಂದಷ್ಟು ವಸ್ತುಗಳನ್ನು ಕೂಡ ಸಿದ್ಧಪಡಿಸಿರುವಂಥದ್ದು. ಜೊತೆಗೆ 2 ಕಾರ್ಮಿಕರನ್ನು ಕೂಡ ಇವತ್ತು ನೇಮಕ ಮಾಡಿರುವಂಥದ್ದು. ಒಟ್ಟಲ್ಲಿ ಇವತ್ತು ಆ ಒಂದು ಬಂಗ್ಲಗುಡ್ಡದ ನೇತ್ರಾವತಿ ತೀರದ ಬಂಗ್ಲಗುಡ್ಡ ಕಾಡಿನಲ್ಲಿ ಕಾರ್ಯಾಚರಣೆ ಕೂಡ ಬರದಿಂದ ಸಾಕ್ತೆ. ಈಗಾಗಲೇ ಅಧಿಕಾರಿಗಳು ಕೂಡ ಅಂದ್ರೆ ಎಸ್ಐಟಿ ಕಚೇರಿ ಬೆಳ್ತಂಗಡಿಯಿಂದ ಎಸ್ಐಟಿ ಅಧಿಕಾರಿಗಳು ಕೂಡ ತೆರಳಿರುವಂಥದ್ದು. ಇನ್ನೇನು 15-20 ನಿಮಿಷದಲ್ಲಿ ನೇತ್ರಾವತಿ ತೀರದ ಬಂಗ್ಲಗುಡ್ಡ ತೆರಳುತ್ತಾರೆ. ಅಲ್ಲಿ ಇವತ್ತು ಕಾರ್ಯಾಚರಣೆ ನಡೀಲಿಕ್ಕಿದೆ. ಅಶ್ವಿನಿ. ರೈಟ್ ದಿನೇಶ್, ಹಾಗೆ ಸಂಪರ್ಕದಲ್ಲಿರಿ.
ನಾಗೇಂದ್ರ ಬಾಬು ಗಮನಿಸ್ತಾ ಇದ್ದೀವಿ, ಈಗ SIT ಟೀಮ್ ಹೊರಟಿದೆ. ಯಾರ್ಯಾರಿದ್ದಾರೆ ಇವತ್ತು, ಜೊತೆಗೆ ಯಾರ ನೇತೃತ್ವದಲ್ಲಿ ಇವತ್ತಿನ ಶೋಧ ಕಾರ್ಯ ನಡೆಯುತ್ತೆ ಅಥವಾ ಶೋಧನ ಉತ್ಖನನ, ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಸಿದ್ಧತೆಗಳು ಯಾವ ರೀತಿಯಾಗಿದೆ ನಾಗೇಂದ್ರ ಬಾಬು? ಅಶ್ವಿನಿ ನೋಡಿ, ನಾನು ಈಗ ಬಂಗ್ಲಾಗುಡ್ಡದ ಮುಂಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ಆ ಒಂದು ದೃಶ್ಯವನ್ನು ಕೂಡ ತೋರಿಸೋದಕ್ಕೆ ನಾನು ಮುಂದಾಗ್ತೀನಿ. ನಮ್ಮ ಕ್ಯಾಮರಾ ಪರ್ಸನ್ ಕಿಶನ್ ಕಂಪ್ಲೀಟ್ ಆಗಿ ಅದನ್ನು ತೋರಿಸ್ತಿದ್ದಾರೆ. ನೋಡಿ, ಈಗ ಈ ಒಂದು ಬಂಗ್ಲಾಗುಡ್ಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಅಧಿಕಾರಿಗಳ ತಂಡ ಆಗಮಿಸುತ್ತೆ. ಸಂಪೂರ್ಣವಾಗಿ ಇಲ್ಲಿ ಕಳೆದ 2 ವಾರದಿಂದ ಪೊಲೀಸರ ಸರ್ಪಗಾವಲನ್ನು ಕೂಡ ಹಾಕಲಾಗಿದೆ. ಒಂದು ಕಡೆ ಪೊಲೀಸರು ಕೂಡ ಗಸ್ತು ತಿರುಗ್ತಾ ಇದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಎರಡೂ ಭಾಗದಲ್ಲೂ ಕೂಡ ಈ ಬಂಗ್ಲಾಗುಡ್ಡದ ಆಚೆ ಮತ್ತು ಈಚೆ ಎರಡೂ ಬದಿಯಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನೇನೇ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ SIT ತನಿಖಾ ತಂಡ ಆಗಮಿಸುತ್ತೆ. ಈಗಾಗಲೇ SIT ತನಿಖಾ ತಂಡದ SP ಆಗಿರುವಂಥ ಜಿತೇಂದ್ರ ಕುಮಾರ್ ದಯಾಮ್ ಅವರು ಹಾಗೂ SP ಸೈಮನ್ ಅವರು ಈ ಇಬ್ಬರು ಕೂಡ ಬೆಳಗ್ಗೆನೆ ಕಚೇರಿಗೆ ಬಂದು ಅವರ ನೇತೃತ್ವದಲ್ಲಿ ಇವತ್ತು ಪರಿಶೀಲನೆಯನ್ನ ಮಾಡಲಾಗುತ್ತೆ, ಅಂದರೆ ತಲಾಶೆ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಎರಡೂ ಭಾಗದಲ್ಲಿ ಕೂಡ ಹೆಚ್ಚಿನ ಪೊಲೀಸರನ್ನ ಇವತ್ತು ನಿಯೋಜನೆ ಕೂಡ ಮಾಡಲಾಗಿದೆ. ಅಂದರೆ ಇವತ್ತು ಬಂಗ್ಲಾಗುಡ್ಡದಲ್ಲಿ ಸಂಪೂರ್ಣವಾಗಿ ತಲಾಶೆ ನಡೆಸುವಂಥ ಕೆಲಸಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ನೋಡಿ, ಇವತ್ತು SIT ತನಿಖಾ ತಂಡದ ಜೊತೆಯಲ್ಲಿ ಪ್ರಮುಖವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಜೊತೆಗೆ ಇಬ್ಬರು ಸಿಬ್ಬಂದಿಗಳನ್ನು ನೇಮಕ ಮಾಡಿದರೆ ಆ ಸಿಬ್ಬಂದಿ FSL ತಂಡ, ಸೋಕೋ ಟೀಮ್ ಸೇರಿದಂತೆ ವೈದ್ಯಕೀಯ ತಂಡ ಕೂಡ ಇವತ್ತು ಈ ಒಂದು ತಲಾಶ್ನ ಕಾರ್ಯದಲ್ಲಿ ಇರುತ್ತೆ, ತೊಡಗಿಕೊಳ್ತಾರೆ ಅಂತ ಹೇಳಲಾಗ್ತದೆ. ಅಶ್ವಿನಿ, ಈಗ ರಿಪಬ್ಲಿಕ್ ಕಡೆಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಒಟ್ಟು 4 ಜನ FSL ಅಧಿಕಾರಿಗಳಿಗೆ ಬರೋಕೆ ಹೇಳಿದ್ರೆ, ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆ ಭಾಗದಿಂದ ಒಟ್ಟು 4 ಜನ FSLನ ತಂಡ ಕೂಡ ಇಲ್ಲಿಗೆ ಬರುತ್ತೆ. ಮುಂಚೆ ಎಲ್ಲ ಇಲ್ಲಿ ಉತ್ಖನನ ನಡೆಯುವಂಥ ಸಂದರ್ಭದಲ್ಲಿ ಕೇವಲ 2 ಮಾತ್ರ ಬರ್ತಾ ಇದ್ರು, ಆದರೆ ಇವತ್ತು 4 ಜನ FSL ಅಧಿಕಾರಿಗಳು ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ನೋಡಿ, ಇವತ್ತು ಪ್ರಮುಖವಾಗಿ ಇಲ್ಲಿಗೆ ಬರ್ತಾ ಇದ್ದಂತೆ ಅಲ್ಲಿ ಆ ಒಂದು JCBನಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಅದರ ಪಕ್ಕದಲ್ಲಿರುವಂಥದ್ದು ನೇತ್ರಾವತಿ ಸ್ನಾನಘಟ್ಟ. ಅಲ್ಲಿಂದ ಎಲ್ಲವನ್ನು ಕೂಡ ಅಂದರೆ ಆ ಭಾಗದಿಂದ ಇವತ್ತು ತಲಾಶನ್ನು ಶುರು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. SIT ತಂಡ ಇಲ್ಲಿಗೆ ಬರ್ತಾ ಇದ್ದಂತೆ ಅಲ್ಲಿಂದ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಕಂಪ್ಲೀಟ್ ಆಗಿ ಈ ಒಂದು ಬಂಗ್ಲಾಗುಡ್ಡವನ್ನು ಕಂಪ್ಲೀಟ್ ಆಗಿ ಶೋಧವನ್ನು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿಂದ ಒಂದು ಆರಂಭ ಮಾಡಿ, ಆ ಒಂದು ಜಾಗದಿಂದ ಆರಂಭ ಮಾಡಿ ಇಲ್ಲೇ ಈ ಭಾಗದವರೆಗೂ ಕೂಡ ಇರುವಂಥ ಒಂದು ಭಾಗದವರೆಗೂ ಕೂಡ ಈ ಒಂದು ಗುಡ್ಡದ ಸಂಪೂರ್ಣವಾಗಿ ತಲಾಶೆ ನಡೆಸ್ತಾರೆ. ತಲಾಶೆ ನಡೆಸುವ ಸಂದರ್ಭದಲ್ಲಿ ಏನಾದರೂ ಅಲ್ಲಿ ಆ ಸಂದರ್ಭದಲ್ಲಿ ಮೂಳೆಗಳು ಅಥವಾ ಅಸ್ಥಿಪಂಜರಗಳು ಅಥವಾ ಕಳೆಬರಹಗಳು ಏನಾದರೂ ಪತ್ತೆ ಆಗಿದೆ ಆದರೆ ಅದನ್ನು ತಕ್ಷಣಕ್ಕೆ ವಶ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಈಗಾಗಲೇ ಕೆಲವರು ಇಲ್ಲಿ ವಿಡಿಯೋವನ್ನ ಮಾಡಿ ಒಂದಷ್ಟು ಹರಿಬಿಡುವಂಥ ಕೆಲಸವನ್ನ ಕೂಡ ಮಾಡಿದ್ರು. ಕೊನೆಗೆ ವಿಠಲ್ ಕೂಡ ಒಂದು ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂಥ ಕೆಲಸವನ್ನ ಮಾಡಿದ್ದ. ಈ ಒಂದು ಬಂಗ್ಲಾಗುಡ್ಡದ ಒಳಭಾಗದಲ್ಲಿ ಒಂದಷ್ಟು ಜನ ಯೂಟ್ಯೂಬರ್ಗಳು ಹೋಗಿ ವಿಡಿಯೋವನ್ನ ಮಾಡೋದ್ರಲ್ಲಿ ಗಮನಿಸಿದ್ರೆ ಒಂದಷ್ಟು ಪಂಚಗಳಿತ್ತು, ಬಟ್ಟೆಗಳಿತ್ತು, ಸೀರೆಗಳಿತ್ತು, ಇದೆಲ್ಲವನ್ನು ಕೂಡ ವಿಡಿಯೋ ಮಾಡಾಕಿದ್ದಾರೆ. ಹಾಗಾಗಿ ಕೇವಲ ಇಲ್ಲಿ ಅಸ್ಥಿಪಂಜರಗಳನ್ನು ಮಾತ್ರ ವಶಕ್ಕೆ ಪಡೆದುಕೊಂಡು ಅದನ್ನು ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ, ಅಥವಾ ಇಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ರೀತಿಯಲ್ಲಿ ಕಂಡುಬರುವಂಥ ವಸ್ತುಗಳನ್ನು ಕೂಡ SIT ವಶಕ್ಕೆ ಪಡೆದುಕೊಳ್ಳುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನು 5 ರಿಂದ 10 ನಿಮಿಷದ ಒಳಗಾಗಿ ಇಲ್ಲಿಗೆ ತಂಡೋಪತಂಡವಾಗಿ ಆಗಮಿಸಿ ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡುವ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಎಲ್ಲೋ ಒಂದು ಕಡೆ ಕಾನೂನು ತೊಡಕಿತ್ತು ಅಂದರೆ ಈ ಒಂದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಹೋಗಿ ತಲಾಶನ್ನು ನಡೆಸೋದು ಅಷ್ಟು ಸುಲಭದ ವಿಚಾರ ಆಗಿರಲಿಲ್ಲ. ರಿಸರ್ವ್ ಫಾರೆಸ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯಿಂದ ಒಂದಷ್ಟು ಅನುಮತಿ ಬೇಕಾಗುತ್ತೆ, ಜೊತೆಗೆ ಅವರಿಂದ ಒಂದಷ್ಟು ದಾಖಲೆಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿರುವಂಥ SIT ತನಿಖಾ ತಂಡ ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಆ ಒಂದು ಸರ್ವೆಯ ದಾಖಲೆಯನ್ನು ಪಡೆದುಕೊಂಡು ಇದರ ಒಂದು ಜಾಗಕ್ಕೆ ಇವತ್ತು ಒಂದು ಶೋಧವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನೋಡಿ, ಈ ಒಂದು ಅಲ್ಲಿ ಬಸ್ ಹೋಗ್ತಾ ಇರುವಂಥ ಜಾಗ ಏನಿದೆ ಅದು 12ನೇ ಪಾಯಿಂಟ್ ಆಗಿತ್ತು. ಜೊತೆಗೆ ನಾವು ಗಮನಿಸಿದಂತೆ ಇಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಜಾಗ ನಾವೇನು ನೋಡ್ತಾ ಇದ್ದೀವಿ, ಇಲ್ಲಿ ಇರುವಂಥ ಈ ಒಂದು ಧರ್ಮಸ್ಥಳದ ಒಂದು ಬೋರ್ಡ್ ಏನಿದೆ ಆ ಬೋರ್ಡ್ ಇರುವಂಥ ಜಾಗದಲ್ಲಿ ಇದೇ ಒಂದು ಜಾಗದಲ್ಲಿ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ 11th ಪಾಯಿಂಟ್ ಇತ್ತು, ಅಲ್ಲೇ 11th A ಪಾಯಿಂಟನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ವಿಠಲ್ಗೌಡ ಆ 11th A ಪಾಯಿಂಟನ್ನು ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ಜಾಗಗಳನ್ನು ಕೂಡ ತೋರಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರುವಂಥ ತಂಡ ಈ ಒಂದು ಮೀಸಲು ಅರಣ್ಯ ಪ್ರದೇಶವನ್ನು ಪ್ರವೇಶ ಮಾಡಿ ಈ ಒಂದು ಬಂಗ್ಲಾಗುಡ್ಡದಲ್ಲಿ ಅಡಗಿರುವಂಥ ಒಂದಷ್ಟು ರಹಸ್ಯಗಳನ್ನು ಭೇದಿಸುವ ಕೆಲಸವನ್ನು ಮಾಡಲಾಗುತ್ತೆ. ಒಂದು ಕಡೆ ಇವತ್ತು ಸ್ಥಳೀಯ ಪೊಲೀಸರು ಕೂಡ ಇವತ್ತು ಇವರಿಗೆ ಸಾಥನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಬಹಳ ಕುತೂಹಲಕ್ಕೆ ಇವತ್ತು ಬಂಗ್ಲಾಗುಡ್ಡ ರಹಸ್ಯ ಭೇದಿಸುವ ಕಾರ್ಯಾಚರಣೆಗೆ ಕಾರಣವಾಗ್ತಾ ಇದೆ. ಅಶ್ವಿನಿ. ಆಲ್ ರೈಟ್, ನಾಗೇಂದ್ರ ಬಾಬು ಹಾಗೆ ದಿನೇಶ್ ಇಬ್ರು ಕೂಡ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೇನೆ ಈಗ.